ಇದು ಕೆನಡಾದಲ್ಲಿ ನಡೆದಂಥ ಘಟನೆ ಅಂತ ಓದಿದ್ದೆ ನಾನು. 80ರ ದಶಕದಲ್ಲಿ ಚೀನಾ ದೇಶದಲ್ಲಿ ದೊಡ್ಡ ಭೂಕಂಪ ಆಯಿತು. ಅನೇಕ ಗ್ರಾಮಗಳು, ನಗರಗಳು ನೆಲಸಮ ಹೋದವು. ಅಪಾರ ಜೀವಹಾನಿ, ಆಸ್ತಿ ಹಾನಿ ಆಯಿತು. ನಮ್ಮ ಮನುಷ್ಯ ಚೆನ್ನಾಗಿದೆ ಅಂದರೆ ಯಾರಿಗೋ ತೊಂದರೆ ಆದರೆ ಸಹಾಯ ಮಾಡೋಕೆ ಎಲ್ಲರೂ ಮುಂದೆ ಬರ್ತಾರೆ. ಆ ಚೀನಾ ದೇಶದಲ್ಲಾದಂಥ ಅನಾಹುತಕ್ಕೆ ಸ್ಪಂದಿಸಿ ಅನೇಕ ದೇಶಗಳು ಸಹಾಯಕ್ಕೆ ಮುಂದೆ ಬಂದವು. ಇದು ಒಂದು ಕೆನಡಾದಲ್ಲಿ ಆಂಟಾರಿಯೋ ಅಂತ ಒಂದು ಪ್ರದೇಶ. ಅಲ್ಲಿ ಚರ್ಚಿನ ಮುಖಂಡರೆಲ್ಲ ಸೇರಿಕೊಂಡ್ರು. ಚೀನಾಕ್ಕೆ ವಸ್ತುಗಳನ್ನು ಕಳಿಸ್ಬೇಕು. ಜನರಿಗೆಲ್ಲ ಮನವಿ ಕಳಿಸಿದ್ರು. ನೋಡ್ರಪ್ಪ, ನಿಮ್ಮಲ್ಲಿ ಏನೇನು ಸಾಮಾನಿದೆ, ಬೇಡ ಆದದ್ದು, ಹೊತ್ಕೊಳ್ಳೋದಿರ್ಬೋದು, ಶರ್ಟ್ ಇರ್ಬೋದು, ಬಟ್ಟೆ ಇರ್ಬೋದು, ಮತ್ತೇನಾದರೂ ಇರ್ಬೋದು, ನಿಮ್ಮಲ್ಲಿ ಏನಿಲ್ವೋ ಅಂತ ಅಂದ್ಕೊಡಿ. ದಯವಿಟ್ಟು ಹಾಗೆ ಕೊಳಕ್ಕೆ ಹಾಕಿಕೊಡ್ಬೇಡಿ. ಅದನ್ನು ಕ್ಲೀನಾಗಿ ಒಗೆದು ಇಸ್ತ್ರಿ ಮಾಡಿ ತಂದು ಕೊಡಿ. ಪಾಪ ಅವ್ರು ಕೊಡಬೇಕು, ಭಿಕ್ಷೆ ಅಲ್ಲ, ಅದನ್ನು ಸಹಾಯ ಮಾಡೋದು, ಕೊಡಿ ಅಂದರು. ಇಲ್ಲಿ ಹೊಸ ಬಟ್ಟೆನ ತಂದು ಕೊಟ್ಟರು, ಹೊತ್ಕೊಳ್ಳೋ ರಗ್ ತಂದು ಕೊಟ್ಟರು, ಸ್ವೆಟರ್ ತಂದು ಕೊಟ್ಟರು, ಕ್ಯಾಪ್ ತಂದು ಕೊಟ್ಟರು. ಏನು ರಾಶಿ ಸಾಮಾನು ಬಂದ್ಬಿತ್ತು. ಕಳಿಸೋದು ಹೇಗೆ ಅದನ್ನು? ಅವನ್ನೆಲ್ಲ ಸ್ವಯಂ ಸೇವಕರು ಬಂದರು. ಸ್ವಯಂ ಸೇವಕರು ಬರೀ ಹುಡುಗರಷ್ಟೇ ಅಲ್ಲ, ವಯಸ್ಸಾದವರು ಬಂದರು, ಶಿಕ್ಷಕರಿದ್ದರು, ವ್ಯಾಪಾರಿಗಳಿದ್ದರು, ಕಾಲೇಜು ವಿದ್ಯಾರ್ಥಿನಿಯರು, ನರ್ಸ್ಗಳು, ವೈದ್ಯರು, ಕೂಲಿಕಾರರು ಎಲ್ಲರೂ ಬಂದರು. ತಮ್ಮ ಕೆಲಸ ಹಂಚ್ಕೋತಿದ್ರು. ಅವ್ರೇನು ಮಾಡಬೇಕು? ಕೆಲವರು ವಸ್ತುಗಳನ್ನು ವಿಂಗಡಣೆ ಮಾಡಬೇಕು, ಬೇರೆ ಬೇರೆ ಸಾರ್ಟ್ ಔಟ್ ಮಾಡಬೇಕು. ಇನ್ನು ಕೆಲವರು ಪಟ್ಟಿ ಮಾಡೋರು ಏನೇನಿದೆ ಅದರೊಳಗೆ ಅಂತ. ಇನ್ನೊಬ್ರು ಕಳಿಸುವಂಥ ಸ್ಥಳದ ವಿಳಾಸ ಬರೆದ್ರೆ ಇನ್ನೊಬ್ರು ಪತ್ರ ಬರೀತಾ ಇದ್ರು. ಹೀಗೆ ಮಾಡೋರೊಳಗೆ ಬಡಿಗ ಇದ್ದ, ಕಾರ್ಪೆಂಟರ್ ಇದ್ದ. ಅವನೇನು ಮಾಡೋನು? ಸಾಯಂಕಾಲ ದಿನ 2 ತಾಸು ಬರ್ತೀನಿ ಸ್ವಾಮಿ ಚರ್ಚಿಗೆ, ನೀವೇನೇನು ಜೋಡಿಸಿಟ್ಟಿದ್ದೀರಿ ಅವೆಲ್ಲ ಸಾಮಾನನ್ನು ಬಾಕ್ಸಲ್ಲಿ ಹಾಕ್ತೀನಿ, ಮರದ ಪೆಟ್ಟಿಗೆಲ್ಲ ಮೊಳೆ ಹೊಡೆದು ಭದ್ರ ಮಾಡ್ತೀನಿ ಕೆಲಸ. ಅದಾದ್ಮೇಲೆ ಕಳಿಸ್ಬಿಡ್ಬೇಕು. ಎಲ್ಲರೂ ಜೋಡಿಸಿಡೋರು, ಬಾಕ್ಸ್ ನಂಬರ್ 1 ಅಂತ ಬರೆದಿಡೋರು, ಅವ್ನ ಬಾಕ್ಸಲ್ಲಿ ಹಾಕಿ ಮಳೆ ಹೊಡೆದು ಕಳಿಸ್ಬಿಡೋರು. ಒಂದು ದಿವಸ ಕೆಲಸ ಮುಗಿಸಿ ಮನೆಗೆ ಹೋಗಿ ನೋಡ್ಕೊಂಡ, ಕನ್ನಡಕ ಕಾಣೆಯಾಗಿ ಹೋಗಿದೆ. ಅವ್ನು ಹಾಕ್ಕೊಂಡು ಕನ್ನಡಕ ಇಲ್ಲ. ಎಲ್ಲೋ ಹೋಯ್ತು ಕನ್ನಡಕ ನಂದು? ಹುಡುಕಾಡ್ದ ಸಿಗಲಿಲ್ಲ. ಓಹೋ, ನೆನಪಾಯ್ತು, ನಿನ್ನೆ ಚರ್ಚಿಗೆ ಹೋಗಿದ್ದೆ, ಹಾಕ್ಕೊಂಡು ಹೋಗಿದ್ದೆ ಅದನ್ನು. ಮರುದಿನ ಅಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಆಗ ಅನ್ನಿಸ್ತು ಅವನಿಗೆ, ಬಹುಶಃ ಯಾವುದೋ ಪೆಟ್ಟಿಗೆಯನ್ನು ಮುಚ್ಚುವಾಗ ಅದರಲ್ಲಿ ಹಾಕಿ ಮಳೆ ಹೊಡೆದು ಮುಚ್ಚಿರಬೇಕು ಅಂದ್ಕೊಂಡ. ತೆಗೆದು ನೋಡೋಣ ಅಂದರೆ ನಿನ್ನೆ ಪೆಟ್ಟಿಗೆನೆಲ್ಲ ನಿನ್ನೆ ಸಾಯಂಕಾಲನೇ ಕಳಿಸ್ಬಿಟ್ಟಿದ್ದಾರೆ. ಆಯ್ತಪ್ಪ, ಇನ್ನೇನು ಮಾಡೋದು? ನಾ ತಪ್ಪು ಮಾಡಿದ್ದೆಲ್ಲ, ದುಃಖಪಟ್ಟು ಸುಮ್ಮನಾದ, ಬೇರೆ ಕನ್ನಡಕ ಮಾಡಿಸ್ಕೊಂಡ. 6 ತಿಂಗಳಾದಮೇಲೆ ಇವರು ಚೀನಾದಲ್ಲಿ ಯಾವ ಕ್ಷೇತ್ರಕ್ಕೆ ವಸ್ತುಗಳನ್ನು ಕಳಿಸಿದ್ರಲ್ಲ, ಅಲ್ಲಿ ಸ್ಥಳದ ಮುಖ್ಯಸ್ಥರು ಇವರು ಚರ್ಚಿಗೆ ಬಂದರು. ಯಾಕೆ ಬಂದರು ಗೊತ್ತಾ? ತಮಗೆ ಅಗತ್ಯ ಆಗಿದ್ದಾಗ ಸಹಾಯ ಮಾಡಿದವ್ರನ್ನ ಕಂಡು ಕೃತಜ್ಞತೆ ಹೇಳಿ ಹೋಗಬೇಕು ಅಂತ ಅವ್ರ ಭೇಟಿ ಉದ್ದೇಶ. ಚರ್ಚಿನ ಮುಖ್ಯಸ್ಥರು ದಾನಿಗಳನ್ನು, ಸ್ವಯಂ ಸೇವಕರು ಒಂದು ಕಡೆ ಸೇರಿಸಿದ್ರು. ಆ ಚೀನಾದಿಂದ ಬಂದಂಥ ಹಿರಿಯರು ಒಬ್ಬರು ವಯಸ್ಸಾದವರಿದ್ದರು. ಎಲ್ಲರಿಗೂ ಧನ್ಯವಾದ ಹೇಳಿ ಮಾತಾಡಿದರು. ನೀವು ನೀಡಿದಂಥ ಕೊಡುಗೆಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ತಿಳಿತಾ ಇಲ್ಲಪ್ಪ. ನೀವು ಕಳಿಸಿದ ಪ್ರತಿಯೊಂದು ವಸ್ತು ಕೂಡ ಅಗತ್ಯ ಇರೋರಿಗೆ ಸೇರಿದೆ. ಅದರಲ್ಲೂ ಎಷ್ಟು ತಿಳುವಳಿಕೆಯಿಂದ ಮಾಡಿದ್ದೀರಿ ಗೊತ್ತಾ? ಒಂದು ಪೆಟ್ಟಿಗೆಯಲ್ಲಿ ನೀವು ಕಳಿಸಿದ ಕನ್ನಡಕ ಮಾತ್ರ ಬಹಳ ಅಪೂರ್ವವಾದದ್ದು. ಭೂಕಂಪ ಆದಾಗ ನನ್ನ ಕನ್ನಡಕ ಒಡೆದು ಹೋಗಿ ಬಹಳ ಫಜೀತಿಯಾಗಿತ್ತು. ಯಾವ ಕೆಲಸನೂ ಮಾಡೋಕ್ಕಾಗಲಿಲ್ಲ ನನಗೆ. ತಮಾಷೆ ಗೊತ್ತಾ? ನೀವು ಕಳಿಸಿದಂಥ ಕನ್ನಡಕ ನನಗೆ ಅತ್ಯಂತ ಸರಿಯಾಗಿ ಹೊಂದ್ಕೊಂಡ್ಬಿಟ್ಟಿದೆ. ನಂದೇ ಚಶ್ಮಾ ಇದ್ದಂಗಿತ್ತದು. ಅದು ಹೇಗೆ ನಿಮಗೆ ನನ್ನ ಕಣ್ಣಿನ ನಂಬರ್ ತಿಳಿತೋ ಗೊತ್ತಿಲ್ಲ. ಅದನ್ನು ಧರಿಸಿದ ಮೇಲೆ ನಾನು 3 ಪಟ್ಟು ಹೆಚ್ಚು ಕೆಲಸ ಮಾಡೋಕೆ ಅನುಕೂಲ ಆಯಿತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ, ಆದರೆ ಕನ್ನಡಕ ಕಳಿಸಿದವ್ರಿಗೆ ಮಾತ್ರ ಬಹಳ ವಿಶೇಷ ಕೃತಜ್ಞತೆಗಳು. ಯಾಕಂದರೆ ನನ್ನ ಕನ್ನಡಕ ಒಡೆದು ಹೋಗಿದೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು? ನನ್ನ ನಂಬರ್ ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಸರಿಯಾಗಿ ನನ್ನ ನಂಬರ್ ಚಶ್ಮಾನ ಕಳಿಸಿದ್ದೀರಿ, ಭಾಳ ಸಂತೋಷ ಆಯಿತು ಅಂತ ಹೇಳಿದರು. ಆ ಸಭೆಯಲ್ಲಿ ಕೂತಿದ್ನಲ್ಲ ಕಾರ್ಪೆಂಟರ್ ಬಡಗಿ, ಅವನ ಕಣ್ಣಲ್ಲಿ ಒಂದೇ ಸಮ ನೀರು ಬರ್ತಾಯಿತ್ತು. ಕೈ ತಪ್ಪಿನಿಂದ ಕೊಡಬೇಕು ಅಂತ ಕೊಟ್ಟದ್ದಲ್ಲ, ಕೈ ತಪ್ಪಿನಿಂದ ಕಳ್ಕೊಂಡಂಥ ತನ್ನ ಕನ್ನಡಕ ಇಷ್ಟೊಂದು ಪ್ರಯೋಜನಕಾರಿ ಆದೀತು ಅಂತ ತಿಳ್ಕೊಂಡಿರಲಿಲ್ಲ. ದಯವಿಟ್ಟು ಸ್ನೇಹಿತರೆ ಗಮನಿಸಿ, ನಮ್ಮ ಜೀವನದಲ್ಲಿ ಹೀಗೆ ಅನೇಕ ಬಾರಿ ಆಗುತ್ತೆ. ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಯಾವುದೋ ವಸ್ತು, ಯಾವುದೋ ಚಿಂತನೆ, ಯಾವುದೋ ಕೆಲಸ ಮತ್ತೊಬ್ಬರು ತುಂಬ ಪ್ರಯೋಜನ ಆಗುತ್ತಲ್ಲ. ಅಕಸ್ಮಾತ್ತಾಗಿ ಆದ ಕೆಲಸ ಮತ್ತೊಬ್ಬರಿಗೆ ಉಪಯೋಗ ಆಗ್ತಿದ್ರೆ, ಪ್ರಯೋಜನ ಆಗಲಿ ಅಂತಾನೆ ಮಾಡಿದಂಥ ಕೆಲಸದಿಂದ ಎಷ್ಟೊಂದು ಪ್ರಯೋಜನ ಆದೀತಲ್ವಾ? ಅಂಥ ಪ್ರಯತ್ನ ಮಾಡೋದು ಮನುಷ್ಯ ಲಕ್ಷಣ ಅಲ್ವಾ?